2025ರ ಸ್ಟಾರ್ಟಿಂಗಿಂದನೂ ಟ್ರೆಂಡ್ ಆಗ್ತಿರೋ ಈ ಎರಡು ವಿಷಯಗಳು. ಒಂದು ಮಹಾಕುಂಭಮೇಳ, ಎರಡನೇದು ಇಸ್ರೋದ 100th ಲಾಂಚ್ ಫ್ರಾಮ್ ಶ್ರೀಹರಿಕೋಟ. ಮಹಾಕುಂಭಮೇಳಕ್ಕೆ ಹೋಗೋ ಪ್ಲಾನ್ ಇದೆ, ಆಗ ಒಂದು ವ್ಲಾಗ್ ಖಂಡಿತ ಮಾಡ್ತೀನಿ. ಬಟ್ ದೆನ್ ಅದಕ್ಕೂ ಮುಂಚೆ ಇಸ್ರೋದ 100th ಲಾಂಚ್ ಜನವರಿ 29 ನಡೀತಾ ಇದೆ ಫ್ರಾಮ್ ಶ್ರೀಹರಿಕೋಟ. ಸೊ 100th ಲಾಂಚ್ ಅಂದರೆ ಇಟ್ಸ್ ಅ ಮೈಲ್ ಸ್ಟೋನ್, ಹಿಸ್ಟ್ರಿ ಇನ್ ದ ಮೇಕಿಂಗ್ನ ವಿಟ್ನೆಸ್ ಮಾಡುವಂಥ ಒಂದು ಅವಕಾಶ. ಸೊ ನಾನು ಹೋಗಿ ಅದನ್ನ ನೋಡ್ತಾ ಇರೋದು ಮಾತ್ರ ಅಲ್ಲ, ನಾವು 8 ಜನ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಟು ಶ್ರೀಹರಿಕೋಟ ಥ್ರೂ ದ ಲೆನ್ಸ್ ಆಫ್ ಮೈ How excited are they anta? How excited are you people to watch the launch tomorrow? We are very excited. ಹೌದಾ? ಲಾಸ್ಟ್ ಟೈಮ್ ನೋಡಿದ್ದು ಹೇಗಿತ್ತು ಲಾಂಚ್? Last time was very fun and it was scary. Scary yake? Because I thought it would come near us. ಇವಾಗ ಬನ್ನಿ ಇಲ್ಲಿ ಯುವ ಮತ್ತೆ ಮಾಹಿ. ಹೌದು, ಯುವ ಮತ್ತೆ ಮಾಹಿ ಆಕ್ಚುಲಿ ನೋಡಿರೋದು ಒಂದೇ ರಾಕೆಟ್. ದೀಪಾವಳಿಗೆ ನಾವು ಮನೆ ಮುಂದೆ ಹಚ್ಚೋ ರಾಕೆಟ್ ನೋಡಕ್ಕೆ ಎಷ್ಟು ಖುಷಿಯಿಂದ ಕಾಯ್ತಾ ಇದ್ದೀರಾ ಯುವ ಮತ್ತೆ ಮಾಹಿ? ತುಂಬಾ. ಯಾರ್ ಬತ್ತಿ ಹಚ್ತೀರಾ? ನಾನು. ಎಲ್ಲಿಗೆ ಹೋಗುತ್ತೆ ರಾಕೆಟ್? ರಾಕೆಟ್ ಸ್ಪೇಸ್. ಬತ್ತಿ ಯಾರು ಹಚ್ತೀರಾ? ನಾನು. ಪಕ್ಕ? ಅದು ಯಾರು ಹಚ್ಚಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ಅದಕ್ಕೆ ಬೂಸ್ಟರ್ಸ್ ಆಮೇಲೆ ಫ್ಯೂಲ್ ಬೇಕು. ಹೌದಾ? ಓಕೆ ಓಕೆ. ಸೊ ಇವಾಗ ರಾಕೆಟ್ ಮೇಲೆ ಹಾರ್ತಾ ಏನ್ ಹೇಳ್ತೀರಾ ನೀವೆಲ್ಲ? RCB ಅಲ್ಲ ಚಿನಿ, ಏನೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬೇಕು. ಭಾರತ್ ಮಾತಾ ಕಿ ಜೈ. ಸರಿ, ರಾಕೆಟ್ ಮೇಲೆ ಹೋಗ್ಬೇಕಾದ್ರೆ ಎಲ್ಲರೂ ಏನ್ ಹೇಳ್ಬೇಕು? ಆನ್ ದ ಕೌಂಟ್ ಆಫ್ 3, 2, 1. ಒಂದು ಲವ್ಲಿ ಡ್ರೈವ್ ರೋಡ್ ಸಖತ್ತಾಗಿತ್ತು. ಆಲ್ಮೋಸ್ಟ್ ವೆರಿ ವೆರಿ ಕ್ಲೋಸ್ ಟು ಶ್ರೀಹರಿಕೋಟ ಬಂದಿದ್ದೀವಿ. ಇವಾಗ ನಾವು ಸುಲ್ಲೂರ್ಪೇಟ್ ಅನ್ನೋ ಜಾಗದಲ್ಲಿ ಒಂದು ಹೋಟೆಲ್. ಸೊ ಶ್ರೀಹರಿಕೋಟದ ಹತ್ತಿರದಲ್ಲೇ ಎಲ್ಲೆಲ್ಲಿ ರೂಮ್ ಸಿಗುತ್ತೆ ಅಂತ ಚೆಕ್ ಮಾಡ್ತಿದ್ವಿ. ಶ್ರೀಹರಿಕೋಟದಲ್ಲಂತೂ ಅಬ್ಸಲ್ಯೂಟ್ಲಿ ರೂಮ್ಸ್ ಇಲ್ಲ. ಅದ್ರ ಹತ್ತಿರದ ಜಾಗಗಳನ್ನ ನೋಡ್ತಾ ಟಾಡಾ ಅಂತ ಒಂದು ಜಾಗ, ಜೊತೆಗೆ ಸುಲ್ಲೂರ್ಪೇಟ್ ಇರೋದ್ರಲ್ಲಿ ಇದೇ ಹತ್ತಿರ ಅಂತ ಅನ್ನಿಸ್ತು. ಸುಮಾರಷ್ಟು ಚೆಕ್ ಮಾಡಿದಾಗ ಕೆಪಾಸಿಟಿ ಇನ್ಫ್ಯಾಕ್ಟ್ ಶ್ರೀಹರಿಕೋಟದಲ್ಲಿ ನಾಳಿನ ಈ ಲಾಂಚ್ನ ನೋಡೋದಕ್ಕೆ, ಈ ಮಿಷನ್ನ ನೋಡೋದಕ್ಕೆ 10-15ರಿಂದ ಆಲ್ಮೋಸ್ಟ್ 20,000ವರೆಗೂ ಇದೆ. ಐ ಥಿಂಕ್ ಸುಮಾರು ಜನ ತುಂಬ ಎಂಥೂಸಿಯಾಸ್ಟ್ಸ್ ಹತ್ತಿರದ ರೂಮ್ಸ್ಗಳನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಸೊ ರೂಮ್ಸ್ಗೆ ಡಿಮಾಂಡ್ ಕೂಡ ತುಂಬ ಜಾಸ್ತಿ. ಇದು ಸಿಕ್ಕಾಬಡೆ ಎಕ್ಸ್ಪೆನ್ಸಿವ್ ಇತ್ತು. ನಮಗೆ ಒಂಥರ ಬೆಸ್ಟ್ ಪಾಸಿಬಲ್ ಪ್ರೈಸಲ್ಲಿ ಸಿಕ್ಕಂಥ ರೂಮ್ಸ್, ನಾವು 3 ರೂಮ್ಸ್ ಬೇಕಿತ್ತು ನಮಗೆ. ಹಾಗಾಗಿ ಒಂದು ಡೀಸೆಂಟ್ ಆಗಿರೋ ರೂಮ್ನ ಬುಕ್ ಮಾಡಿಕೊಂಡು ಬಂದಿದ್ದೀವಿ. ಇವಾಗ ರಾತ್ರಿ 9:25 ಟೈಮು. ಬೆಳಗ್ಗೆ 6:23-24 ಲಾಂಚ್. IST ಇದು ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಅಲ್ವೇ ಅಲ್ಲ. ಸೊ ಒಂದು ಮಿಷನ್ನ ಲಾಂಚ್ ಅಂದರೆ ಆಬ್ವಿಯಸ್ಲಿ ಆನ್ ಟೈಮ್ ಅಂದರೆ ಆನ್ ಟೈಮ್ ಇರುತ್ತೆ.
ಅಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆ ಗೇಟ್ಸ್ ಕ್ಲೋಸ್ ಆಗುತ್ತೆ, ಬರಬೇಕು ಅದಕ್ಕೆ ಮುಂಚೆ ಅಂತಂದಿದ್ದಾರೆ. ಇವಾಗ ನಾವು ಉಳ್ಕೊಂಡಿರೋ ಜಾಗದಿಂದ ಒಂದು ಅಪ್ರಾಕ್ಸಿಮೇಟ್ಲಿ ಹಾಫ್ ಆನ್ ಅವರ್ ದೂರದಲ್ಲಿ, ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ದೂರದಲ್ಲಿ ಶ್ರೀಹರಿಕೋಟ ಇರೋದು. ಸೊ ಅಲ್ಲಿಗೆ ಹೋಗೋದಕ್ಕೆ, ನಾಳೆ ಲಾಂಚ್ನ ನೋಡೋದಕ್ಕೆ ವಿ ಆರ್ ಆಲ್ ಎಕ್ಸೈಟೆಡ್. ಇಸ್ರೋ ದ 100th ಮಿಷನ್ ನಿಮಗೆ ಲೈವ್ ಆಗಿ ಇದನ್ನ ತೋರಿಸೋದಕ್ಕೆ ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಆಲ್ಸೋ ಸಾಕಷ್ಟು PSLVಗಳು GSLVಗಳು ಲಾಂಚ್ ಆಗ್ತಾ ಇರುತ್ತೆ ಫ್ರಮ್ ಇಸ್ರೋ. ಇದು ಹೌ ಇಸ್ ಇಟ್ ಎಕ್ಸ್ಟ್ರೀಮ್ಲಿ ಯುನೀಕ್ ಆ್ಯಂಡ್ ಸ್ಪೆಷಲ್ ಪ್ರೀವಿಯಸ್ ಎಲ್ಲ ಲಾಂಚ್ಗಳಿಗಿಂತ. ಆ್ಯಂಡ್ 100th ಲಾಂಚ್ ಅಂದರೆ ಸಮಥಿಂಗ್ ಸ್ಪೆಷಲ್ ಇರಲೇಬೇಕು. ವಾಟ್ ಇಟ್ ಇಸ್ ಹೋಗ್ತಾ ಹೋಗ್ತಾ ಒಂದಷ್ಟು ವಿಜುವಲ್ಸ್ಗಳನ್ನು ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ಬೆಳಗ್ಗಿನ ಜಾವನೇ ಬೇಗ ಎದ್ದೇಳಬೇಕಾಗಿರೋದ್ರಿಂದ ವಿರ್ ಆಲ್ ಸೆಟ್ ಮಲ್ಕೊಳ್ಳೋದಕ್ಕೆ, ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ. ಡಿನ್ನರ್ ಇನ್ನೂ ಮಾಡಿಲ್ಲ, ಡಿನ್ನರ್ ಮುಗಿಸಿ ಮಲ್ಕೊಳ್ತೀವಿ. ಬಟ್ ಹಾರ್ಡ್ಲಿ ಒಂದು 4 ರಿಂದ 5 ಗಂಟೆಗಳ ನಿದ್ದೆ ಸಿಗಬಹುದು ನಮಗಿವತ್ತು. ಸಿ ಯು ಟುಮಾರೋ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಕರೆಕ್ಟಾಗಿ ಒಂದು 4 hours ಆಫ್ ಸ್ಲೀಪ್ ಅಷ್ಟೇ ಆಗಿರೋದು. ಟೈಮ್ 4 ಗಂಟೆ. ಮಗಳು ಮಲಗಿದ್ದಾಳೆ, ಅವಳನ್ನ ಹಾಗೆ ಎತ್ಕೊಂಡು ಹೋಗ್ತೀವಿ. ಹೋಗ್ತಾ ಹೋಗ್ತಾ ಹಾಗೆ ಎದ್ದೇಳ್ತಾಳೆ, ಹಾಗೆ ರೆಡಿ ಮಾಡೋಣ, ಫ್ರೆಶ್ ಅಪ್ ಮಾಡೋಣ ಅಂತ. ಬಟ್ ನಾವು ರೆಡಿ ಆಗಿದ್ದೀವಿ, ಫ್ರೆಶ್ ಅಪ್ ಆಗಿದ್ದೀವಿ, ಆಲ್ ಗೇರ್ಡ್ ಅಪ್ ನೋಡೋದಕ್ಕೆ ಇಸ್ರೋದ 100th ಲಾಂಚ್ ಫ್ರಮ್ ಶ್ರೀಹರಿಕೋಟ. ಬನ್ನಿ ಹೋಗೋಣ. ಆಗಸ್ಟ್ 15, 1969 ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದ ಸ್ಥಾಪನೆ ಆಗುತ್ತೆ. ಅಂಡ್ ಇದರ ಫೌಂಡರ್, ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್, ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಸೊ ಇಸ್ರೋದಲ್ಲಿ ಸ್ಯಾಟಲೈಟ್ಸ್ ಗಳ ಲಾಂಚ್ ಅಂದಾಗ ನಮ್ಮ ಭಾರತದಲ್ಲಿ ಇದು 2 ಕಡೆ ಆಗುತ್ತೆ. ನಂಬರ್ 1 ತಿರುವನಂತಪುರಂನ ತುಂಬಾ ಇಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್. ಇನ್ನು ನಂಬರ್ 2 ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಬಟ್ ಯೂಶಲಿ ನಾವು ಹೆಚ್ಚಾಗಿ ಕೇಳೋದು ಶ್ರೀಹರಿಕೋಟಾದ ಹೆಸರು. ಸೊ 100th ಲಾಂಚ್ ಆಫ್ ಇಸ್ರೋ ಫ್ರಮ್ ಶ್ರೀಹರಿಕೋಟ ಇದೇ 29th of Jan ನಡೀತು. ಬೈದಿಗೆ ಒಂದು ಕ್ವಿಕ್ ಹಿಸ್ಟ್ರಿ ಈ ಟೈಮಲ್ಲಿ ನೋಡ್ಬೇಕಂದ್ರೆ 1975 ಅಲ್ಲಿ ಉಡಾವಣೆಯಾದ ಆರ್ಯಭಟ. ಇದು ಭಾರತದ ಫಸ್ಟ್ ಸ್ಯಾಟಲೈಟ್, ಡಿಸೈನ್ಡ್ ಅಂಡ್ ಅಸೆಂಬಲ್ಡ್ ಭಾರತದಲ್ಲೇ, ನೇಮ್ಡ್ ಆಫ್ಟರ್ ಗ್ರೇಟ್ ಇಂಡಿಯನ್ ಆಸ್ಟ್ರೋನಾಟ್ ಆರ್ಯಭಟ. 2008 ಅಲ್ಲಿ ಲಾಂಚ್ ಆದಂತಹ ಚಂದ್ರಯಾನ 1 ಇದು ಭಾರತದ ಫಸ್ಟ್ ಸ್ಪೇಸ್ ಮಿಷನ್ ಟು ಮೂನ್. ಇನ್ನು 2023 ನಲ್ಲಿ 3ನೇ ಚಂದ್ರಯಾನ. ಈ ಮಿಷನ್ ಇಂದ ಇಂಡಿಯಾ ಬಿಕೇಮ್ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ದ ಸೌತ್ ಪೋಲ್ ಆಫ್ ಮೂನ್. ಇನ್ನು ಮಂಗಳಯಾನ. ಈ ಮಿಷನ್ ಮೂಲಕ ಭಾರತ ಆಯಿತು ದ ಫಸ್ಟ್ ಏಷ್ಯನ್ ಕಂಟ್ರಿ ಟು ರೀಚ್ ಮಾರ್ಸ್. ವೆಲ್ಕಮಿಂಗ್ ಬ್ಯಾಕ್ ಟು ದ 100th ಲಾಂಚ್ ಆಫ್ ಇಸ್ರೋ ಫ್ರಮ್ ಶ್ರೀಹರಿಕೋಟ. ಈ ಜಾಗದ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಕಾರಣ ಇದರ ಪ್ರಾಕ್ಸಿಮಿಟಿ ಟು ದ ಇಕ್ವೇಟರ್. ಇದು ಎಕ್ಸ್ಟ್ರಾ ಸೆಂಟ್ರಿಪಿಟಲ್ ಫೋರ್ಸ್ ನ ಕೊಡುತ್ತೆ ಫ್ರಮ್ ದ ಅರ್ತ್ಸ್ ರೊಟೇಷನ್. ಸೊ ನಿಯರ್ ಟು ದ ಇಕ್ವೇಟರ್ ಇರುವಂತಹ ಜಾಗಗಳನ್ನ ಚೂಸ್ ಮಾಡೋದು ಈ ಸ್ಟ್ರಾಟಜಿಕ್ ಲೊಕೇಶನ್ ಅರ್ತ್ ರೊಟೇಷನಲ್ ಸ್ಪೀಡ್ ಅಡ್ವಾಂಟೇಜ್ ನ ಹೊಂದಿರುತ್ತೆ ಅಂತ. ಅಂಡ್ ಸ್ಪೇಸ್ ಕ್ರಾಫ್ಟ್ ಗೆ ಇದು ಫ್ರೀ ಬೂಸ್ಟ್ ನ ಕೊಡುತ್ತೆ, ಬಿಕಾಸ್ ಆಫ್ ವಿಚ್ ಇಂಧನ ಕಮ್ಮಿ ಖರ್ಚಾಗುತ್ತೆ. ಇನ್ನು ಯೂಶಲಿ ಸಮುದ್ರದ ಪಕ್ಕದ ಜಾಗನೇ ಲಾಂಚ್ ಗೆ ಚೂಸ್ ಮಾಡೋದು, ಯಾಕಂದ್ರೆ ಸಿ ಸ್ಪೇಸ್ ಅಂದ್ರೆ ಲಾರ್ಜ್ ಅನ್ಪಾಪ್ಯುಲೇಟೆಡ್ ಏರಿಯಾ ಇರುತ್ತೆ. ಜಸ್ಟ್ ಇನ್ ಕೇಸ್ ಆಫ್ ಮಿಷನ್ ಫೇಲ್ಯೂರ್ ಅಥವಾ ಆಕ್ಸಿಡೆಂಟ್ಸ್ ಇದು ಹೆಲ್ಪ್ಫುಲ್. ಡೆಬ್ರಿ ಸಮುದ್ರದೊಳಗೆ ಬೀಳುತ್ತೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಎಂಟರ್ ಆಗ್ತಿದ್ದ ಹಾಗೆ ಮ್ಯೂಸಿಯಂ ಇದೆ, ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಒಳಗೆ ಬರಬಹುದು. ಅನೌನ್ಸ್ಮೆಂಟ್ ಕಿವಿ ಕೇಳಿಸ್ತಾ ಇದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಲೋಗೋ ನೋಡ್ತಾ ಇದ್ದೀರಾ. ಅಂಡ್ ನನ್ನ ಜೊತೆ ರೇಯಾ ಅಂಡ್ ಶಿಯಲ್ ಬಂದಿದ್ದೀವಿ. We are at ISRO ಇಸ್ರೋ ಏನ್ ನೋಡಕ್ ಬಂದಿದ್ದೀವಿ? to watch the rocket launch. ರಾಕೆಟ್ ಹೆಸರೇನು? GSLV. ಹಾ, A15. A15. ಏನ್ ಮಾಡುತ್ತದು? It goes to space. ಓಕೆ. ಮಾಹಿ ಖುಷಿನ ರಾಕೆಟ್ ನೋಡಕ್ಕೆ? ಖುಷಿ. ಎಲ್ಲಿ ಬಂದಿದ್ದೀವಿ ನಾವು? ರಾಕೆಟ್ ನೋಡಕ್ಕೆ. ಅದೇ ಎಲ್ಲಿಗೆ? ಇಸ್ರೋ ಫುಲ್ ಫಾರ್ಮ್ ಏನಿವಾ? ಸರಿ ಆಯ್ತು, ಎಲ್ಲಿ ಬಂದಿದ್ದೀವಿ? ರಾಕೆಟ್ ಲಾಂಚ್. ಪದ್ಮವಿಭೂಷಣ ಶ್ರೀ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಲ್ಲಿ ನಾವಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಲಾಂಚ್ ಪ್ಯಾಡ್, ನಾವು ಗ್ಯಾಲರಿಗೆ ಹೋಗಿ ಕುತ್ಕೊಂಡು ಇವತ್ತಿನ ಒಂದು ಸ್ಯಾಟಲೈಟ್ ಲಾಂಚ್ನ ನೋಡೋದಕ್ಕೂ ಮುಂಚೆ ಮ್ಯೂಸಿಯಂ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಕಳಿಸಿದ್ದಾರೆ. ಮ್ಯೂಸಿಯಂ ಆಫ್ಕೋರ್ಸ್ ಬ್ಯಾಕ್ ಡ್ರಾಪ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಸುತ್ತು ಮ್ಯೂಸಿಯಂ ಎಲ್ಲ ನೋಡಿ ಆಫ್ಕೋರ್ಸ್ ನಿಮಗೂ ತೋರಿಸ್ತೀವಿ. ಅದಾದ್ಮೇಲೆ ಲೆಟ್ಸ್ ಗೋ ಟು ಗ್ಯಾಲರಿ. 6:23 ಲಾಂಚ್ ಇದೆ. ಎಕ್ಸಾಕ್ಟ್ಲಿ 6:23. ಆಬ್ವಿಯಸ್ಲಿ ಇದು ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಆಗಿರಲ್ಲ. ಟೈಮ್ ಅಂದ್ರೆ ಟೈಮ್. 1 ನಿಮಿಷ ಮುಂಚೆನೂ ಟೇಕ್ ಆಫ್ ಆಗಲ್ಲ, 1 ನಿಮಿಷ ಲೇಟ್ ಆಗು ಟೇಕ್ ಆಫ್ ಆಗಲ್ಲ. ಐ ಜಸ್ಟ್ ಕಾಂಟ್ ವೇಟ್ ಟು ಸಿ ದ ಲಾಂಚ್. ಓಕೆ, ಕ್ವಿಕ್ ಆಗಿ ಮೊನ್ನೆ ಲಾಂಚ್ ಆದಂತಹ ಸ್ಯಾಟಲೈಟ್ ಯಾಕೆ ಇದನ್ನು ಲಾಂಚ್ ಮಾಡಿದ್ದು, ಹೌ ಇಸ್ ಇಟ್ ಹೆಲ್ಪ್ಫುಲ್ ತಿಳ್ಕೊಳ್ಳೋಣ. ನೋಡಿ, USA GPS ಇದು ಒರಿಜಿನಲ್ ಅಂಡ್ ದ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್. ಯುರೋಪ್ನ ಗೆಲಿಲಿಯೋ ಇದನ್ನ ಯುರೋಪಿಯನ್ ಯೂನಿಯನ್ ಡೆವಲಪ್ ಮಾಡ್ತು ಆಸ್ ಅನ್ ಆಲ್ಟರ್ನೇಟಿವ್ ಫಾರ್ GPS. ಇನ್ನು ಚೈನಾದ ಬೈಡೋ, ಚೈನಾದ ಓನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಇದು, ವಿಚ್ ಕಂಪೀಟ್ಸ್ ವಿತ್ GPS. ಸೊ ಭಾರತದಲ್ಲಿ ಈ ಎಲ್ಲಕ್ಕೂ ಕಾಂಪಿಟೇಷನ್ ಕೊಡಬಲ್ಲಂತ ವರ್ಲ್ಡ್ ಕ್ಲಾಸ್ ನ್ಯಾವಿಗೇಷನ್ ಸಿಸ್ಟಮ್ ರೆಡಿ ಆಗ್ತಿದೆ, ಅಂಡ್ ದಟ್ ಇಸ್ ನಾವಿಕ್.
which stands for Navigation with Indian Constellation. ಇದೊಂದು ರಿಜಿಸ್ಟರ್ಡ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಡೆವಲಪ್ಡ್ ಬೈ ನಮ್ಮ ಇಸ್ರೋ. ಸೊ ಬೇಸಿಕ್ಲಿ ನಾವಿಕ್ ರಿಯಲ್ ಟೈಮ್ ಪೊಸಿಷನಿಂಗ್ ಅಂಡ್ ಟೈಮಿಂಗ್ ಸರ್ವಿಸಸ್ ನ ಕೊಡುತ್ತೆ. ಇಂಡಿಪೆಂಡೆಂಟ್ ಸಿಸ್ಟಮ್ ಇದು, ದಟ್ಸ್ ಕಂಪ್ಲೀಟ್ಲಿ ಅಂಡರ್ ಇಂಡಿಯನ್ ಕಂಟ್ರೋಲ್. ಸೊ ಈ ಒಂದು ಸಿಸ್ಟಮ್ it's built with satellites, ground segments ಮತ್ತು user receivers. ಇವೆಲ್ಲವೂ it's made in India. It is designed to be more reliable than foreign systems ಅಂದ್ರೆ ನಂಬ್ತೀರಾ? ಯಾಕಂದ್ರೆ foreign systems it can deny ಅಥವಾ it can be degraded by their respective defense agencies. ಆದ್ರೆ ನಾವಿಕ್ ಇದನ್ನ ಬಳಸಬಹುದು ನಾವು for both civilian ಹಾಗೂ military applications. ನಮ್ಮ ಭಾರತ ಸರ್ಕಾರ ಪ್ಲಾನ್ ಮಾಡ್ತಿದೆ to expand ನಾವಿಕ್ ನ coverage from regional to global. So ಈ ಒಂದು coverage not just India but ಇಂಡಿಯಾದ ಆಚೆಗೂ 1,500 ಕಿಲೋಮೀಟರ್ ವರೆಗೆ ಇದರ ವಿಸ್ತೀರ್ಣ ಇದೆ. ಬೈ ದ ವೇ ನಾವಿಕ್ ಇಸ್ ಮೋರ್ ಅಕ್ಯುರೇಟ್ ದ್ಯಾನ್ GPS. ಸೊ GPS ಸಿಗ್ನಲ್ ಲಾಸ್ಟ್ ಈ ತರದ ಮೆಸೇಜಸ್ ಕಡಿಮೆ ಬರುತ್ತೆ ಅಂಡ್ ಇಟ್ ಕ್ಯಾನ್ ಗೆಟ್ ಯು ಈವನ್ ಕ್ಲೋಸರ್ ವಿತ್ ಇನ್ 5 meters. ಸೊ ಈ ಒಂದು ನಾವಿಕ್ ಇದರ ಅಕ್ಯುರಸಿನ ಇಂಪ್ರೂವ್ ಮಾಡೋದಕ್ಕೆ NVS2 ಇದನ್ನ ಲಾಂಚ್ ಮಾಡ್ತಾ ಇದೆ. GSLV F15 2023 ನಲ್ಲೇ ಎಲ್ಲಾ ಮೊಬೈಲ್ ಫೋನ್ ಕಂಪನೀಸ್ಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದೆ ಸೇಯಿಂಗ್ ಇನ್ ಮುಂದಿನ ನಿಮ್ಮ ಎಲ್ಲಾ ಮೊಬೈಲ್ ಪ್ರೊಡಕ್ಷನ್ ಕೂಡ ನಾವಿಕ್ ಗೆ ಕಂಪ್ಯಾಟಿಬಲ್ ಆಗಿರ್ಬೇಕು ಅಂತ. ಸೊ ನಾವಿಕ್ ನ ಸ್ಟ್ರೆಂಗ್ಥನ್ ಮಾಡೋದಕ್ಕೆ ಲಾಂಚ್ ಮಾಡಿದಂತಹ ಸ್ಯಾಟಲೈಟ್ ಅದನ್ನ ನಾನು ವಿಟ್ನೆಸ್ ಮಾಡಿದೆ ಫ್ರಾಮ್ ಶ್ರೀಹರಿಕೋಟ. F15 and VS02 mission. 100 mission of ISRO embarks on its journey. दृश्य सफलतापूर्वक GSLV रॉकेट का चारों L40s तथा 4 बूस्टर S139 वर्तमान में प्रज्वलित हैं और यान को उद्दिष्ट कक्षा की ओर लेके जा रहे हैं. जो स्ट्रैप-ऑन बूस्टर्स हैं उनका प्रज्वलन लगभग 50 सेकंड और आगे चलेगा. इस तरह लगभग 150 सेकंड्स पर प्रथम चरण का प्रज्वलन समाप्त होगा. Action time for the core solid motor is 112 seconds and that of the strap-ons is 149 seconds. HTPB based propellant in S139 and L40s are powered by turbopump fed Vikas engine based on earth storable propellant. Till today we have developed 6 generations of launch vehicles. The first launch vehicle was developed under the guidance of Professor Satish Dhawan with APJ Abdul Kalam as the project director, and the launch took place in the year 1979. From that till today, including today's launch, we have accomplished 100 launches from these launch pads. Over these 100 launches, we have lifted 548 satellites to orbit. GSLV F15 ಲಾಂಚ್ ಆಗಿದ್ದು ಎಲ್ಲಿಂದ ಗೊತ್ತಾ? ಇವಾಗ ನಾನು ನಿಂತಿದ್ದೀನಿ ಗ್ಯಾಲರಿನಲ್ಲಿ, ಎಕ್ಸಾಕ್ಟ್ಲಿ ನನ್ನ ಹಿಂಭಾಗ. ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ವ್ಯೂ. ಇಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಸ್ ಮೇಲೆ ತೋರಿಸ್ತಾ ಇದ್ರು ಲಾಂಚ್ ಆಗೋದು. ಆ್ಯಂಡ್ ನಮ್ಮ ಕಣ್ಣಾರೆ ಅದನ್ನು ನೋಡೋದಕ್ಕೆ ಐ ಫೀಲ್ ಯಾವ ಕ್ಯಾಮ್ರಾನು ಅದನ್ನು 100% ಜಸ್ಟಿಫೈ ಮಾಡಿ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಣ್ಣು ಏನನ್ನ ನೋಡತ್ತೋ ದಟ್ ಈಸ್ ದ ಬೆಸ್ಟೆಸ್ಟ್ ವ್ಯೂ ಅಂತ. ಆ್ಯಂಡ್ ಅದು ಟೇಕ್ ಆಫ್ ಆದಾಗ ಒಂದು ಭೂಮ್ ಅಂತ ಒಂದು ಸೌಂಡ್, ಐ ಡೋಂಟ್ ಥಿಂಕ್ ಸೊ ಯಾವ ಮೈಕೋ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗತ್ತೆ ಅಂತ. ಆ್ಯಂಡ್ ಇವತ್ತು ಇಲ್ಲಿ ಬಂದು ಲಾಂಚ್ನ ವಿಟ್ನೆಸ್ ಮಾಡಿದ್ಮೇಲೆ ಇಸ್ರೋದ 100th ಮಿಷನ್ ಈ ಒಂದು ಜಾಗದಿಂದ ಅದನ್ನು ವಿಟ್ನೆಸ್ ಮಾಡಿದ್ಮೇಲೆ ಐ ಹ್ಯಾವ್ ಡಿಸೈಡೆಡ್ ಇನ್ನು ಫ್ಯೂಚರಲ್ಲಿ ಯಾವುದೆಲ್ಲ ಲಾಂಚ್ಗಳಾಗತ್ತೋ ಆ ಎಲ್ಲಕ್ಕೂ ಖಂಡಿತ ಐ ಟ್ರೈ ಆ್ಯಂಡ್ ಬಿ ದೇರ್ ವಿತ್ ಮೈ ಕಿಡ್ಸ್ ಅಂತ. ನೋಡಿ, ನಾವು ಆ್ಯಸ್ ಪೇರೆಂಟ್ಸ್ ಎಷ್ಟು ಜಾಗಗಳಿಗೆ ಕರ್ಕೊಂಡು ಹೋಗ್ತೀವಿ ನಮ್ಮ ಮಕ್ಕಳನ್ನ, ರಿಲೇಟಿವ್ಸ್ ಮನೆಗಂತೆ, ಫಂಕ್ಷನ್ಸ್ಗಂತೆ ಎಷ್ಟು ರಜೆಗಳು ಹಾಕಿಸ್ತೀವಿ, ಸ್ಕೂಲ್ಗೆ, ಕಾಲೇಜಸ್ಗೆ, ರೈಟ್, ಒಂದು ಟ್ರಾವೆಲ್ ಮಾಡಬೇಕಾದ್ರೆ. ಆ್ಯಂಡ್ ಫಾರ್ ಸೋ ಮೆನಿ ರೀಸನ್ಸ್. ಬಟ್ ದೆನ್ ಈ ಥರದ ಜಾಗಗಳಿಗೆ ನಾವು ಕರ್ಕೊಂಡ್ಬರ್ಬೇಕು. ಇವತ್ತು ಈ ಗ್ಯಾಲರಿನಲ್ಲಿ
ಅಫ್ಕೋರ್ಸ್ ಸುಮಾರು ಜನ ಇದ್ದರು. ಬಟ್ ದೆನ್ ಡೆಫಿನೆಟ್ಲಿ ಗ್ಯಾಲರಿ ಫಿಲ್ ಆಗಿಲ್ಲ. ಎಂಟಿ ಗ್ಯಾಲರಿನ ಅಟ್ ಪ್ಲೇಸಸ್ ನೋಡಿದಾಗ ನನಗನ್ಸಿದ್ದು ಒಂದು ಟೆಸ್ಟ್ ಮ್ಯಾಚ್ಗೆ ಅಥವಾ ಒಂದು ಯಾವುದೇ ಒಂದು ಮ್ಯಾಚ್ಗೆ ಸಹ ಸ್ಟೇಡಿಯಂ ಕಂಪ್ಲೀಟ್ಲಿ ಫುಲ್ ಆಗಿರುತ್ತೆ. ಇಂಥದಕ್ಕೆ ನಾವು ಬರಬೇಕು, ರೈಟ್? ಒಂದು ಸ್ಟೇಡಿಯಂಗೆ ಹೋಗಿ ನಮ್ಮ ಇಂಡಿಯನ್ ಟೀಮ್ಗೆ ಸಪೋರ್ಟ್ ಮಾಡಿದಾಗ ಮಾತ್ರ ವಿ ಆರ್ ಟ್ರೂ ಇಂಡಿಯನ್ಸ್ ಅಂತಲ್ಲ, ಇಂಥ ಜಾಗಗಳಿಗೆ ಬಂದಾಗ ವಿ ಆರ್ ಟ್ರೂ ಇಂಡಿಯನ್ಸ್ ಅಂತ. ಆ್ಯಂಡ್ ಎಷ್ಟೆಲ್ಲ ಜನರ ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್ ಬಿಹೈಂಡ್ ಒಂದು ಸಕ್ಸಸ್ಫುಲ್ ಮಿಷನ್. ಫೈನಲಿ ಮಿಷನ್ ಅಕಂಪ್ಲಿಷ್ಡ್ ಅಂತ ಇಸ್ರೋದ ಕಡೆಯಿಂದ ಅವ್ರು ಅನೌನ್ಸ್ ಮಾಡಿದಾಗ ಹಾ ಎಷ್ಟು ಖುಷಿ ಆಯಿತು ಅನ್ನೋದು ಲೈವಲ್ಲಿ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈಗಂತೂ ಐ ಆಮ್ ಲಿವಿಂಗ್ ಇನ್ ದ ಮೂಮೆಂಟ್, ಎಂಜಾಯಿಂಗ್. ಭಾವನಾ ಅವರ ತಾಯಿ ವನಜಾ ಅವರು. ಅಮ್ಮ, ಹೇಗಿತ್ತು ಲಾಂಚ್? ತುಂಬಾ ಚೆನ್ನಾಗಿತ್ತು. ನೀವು ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡ್ರಿ ಅಂತ ಬೇಜಾರು ಮಾಡ್ಕೋತಿದ್ರಿ. ಈ ಸತಿ ನೋಡಿದೆ, ಚೆನ್ನಾಗಿತ್ತು. ಒಂದು ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಿದ್ರೆ ತುಂಬಾ ಚೆನ್ನಾಗಿತ್ತು ಬಿಟ್ಟು ಇನ್ನೊಂದು ವರ್ಡ್ ಮತ್ತೆ ಬರಬೇಕು. ನೆಕ್ಸ್ಟ್ ಟೈಮ್ ಬರಂಗಿಲ್ಲ, ನನ್ನ ಬಿಟ್ಟು ಬರೋಂಗಿಲ್ಲ ಅಂತ ಅಳಿಯಂಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಭಾವನಾ, ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಟು ಇಸ್ರೋ ಫಾರ್ ಇಟ್ಸ್ 100th ಲಾಂಚ್. ಬಂದು ತುಂಬ ಖುಷಿ ಆಯಿತು ಇದನ್ನು ವಿಟ್ನೆಸ್ ಮಾಡೋದಕ್ಕೆ. ಇಟ್ ಲೈಕ್ ಆಸಮ್ ಫೀಲಿಂಗ್ ಟು ಬಿ ಹಿಯರ್. ನಿಮಗಿದು ಸೆಕೆಂಡ್ ಟೈಮ್, ನಮಗೆ ಫಸ್ಟ್ ಟೈಮ್. ಥ್ಯಾಂಕ್ ಯು. ಓಕೆ, ಇವಾಗ ಮಕ್ಕಳು ಹೇಳಬೇಕು, ಹೇಗಿತ್ತು ರಾಕೆಟ್ ಲಾಂಚ್ ಆಗಿದ್ದು ನೋಡೋದಕ್ಕೆ? ಚೆನ್ನಾಗಿತ್ತು. ಇನ್ನೇನಾದ್ರು ಚೆನ್ನಾಗಿಕ್ಕಿಂತ ಜಾಸ್ತಿ ಚೆನ್ನಾಗಿತ್ತು. ಹೌದಾ? ಯುವ ಹೇಗಿತ್ತು? ಹೆಂಗ್ ಸೌಂಡ್ ಬಂತು ರಾಕೆಟ್? ಕಲ್ ಬಿದ್ದಂಗೆ ಭೂಮ್ ಅಂತ ಸೌಂಡ್ ಬಂತಾ? ಚೆನ್ನಾಗಿತ್ತಾ? ಏನ್ ಚೆನ್ನಾಗಿ. ತುಂಬಾ ಇಷ್ಟ ಆಯ್ತು? ರಾಕೆಟ್ ಹಾರ್ತಾ ಇರೋದು ರಾಕೆಟ್ ಹಾರ್ತಾ ಇರೋದು ಇವಾಗ ತುಂಬಾ ಇಷ್ಟ ಆಯ್ತು. ಅಂಡ್ ಲೋಹಿತ್, ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಮಗೆ ಈ ಥರದ ಅಂದರೆ ಓಕೆ ನಾವು ಬರಬಹುದು ಅಂತ ಗೊತ್ತಾಗಿ ರಿಜಿಸ್ಟರ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಮೇಡಮ್ ಹೇಳ್ದಂಗೆ ನಾವಂತೂ ನೆಕ್ಸ್ಟ್ ಟೈಮಿಂದ ಬರ್ತೀವಿ, ನೀವು ಬರಬೇಕು, ಜೊತೆಗೆ ಬರೋಣ. ಬಿಕಾಸ್ ಫಸ್ಟ್ ಮಾತ್ರ ಅಲ್ಲ, ಇದು ಇಸ್ರೋಗೆ 100th, ನಮಗಿದು ಫಸ್ಟ್ ಟುಗೆದರ್. ನಾವು ಲೆಟ್ಸ್ ಅಚೀವ್ 100 ಆಸ್ ವೆಲ್. ಡೆಫಿನೆಟ್ ಆಗಿ 100 ನೋಡೋಣ. ನಮ್ಮ ಲೈಫ್ ಟೈಮಲ್ಲಿ ಆಯಿತು ಅಂತಂದರೆ ವಿ ವಿಲ್ ಟ್ರೈ ಟು ಬರೋಣ, ಎಷ್ಟಾಗತ್ತೋ ಅಷ್ಟಕ್ಕೆ ಬರೋಣ. ಲೆಟ್ಸ್ ಮೇಕ್ ಮೆಮೊರೀಸ್. ಹಲೋ, ನಾವಿವತ್ತು ಫಸ್ಟ್ ರಾಕೆಟ್ ಲಾಂಚ್ನ ವಿಟ್ನೆಸ್ ಮಾಡಿದ್ವಿ. ನನ್ನ ಲೈಫ್ನ ಫಸ್ಟ್ ರಾಕೆಟ್ ಲಾಂಚ್ ವಿಟ್ನೆಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಒಂಥರ ಎಕ್ಸ್ಪೀರಿಯೆನ್ಸ್ನ ಹೇಳೋಕ್ಕಾಗಲ್ಲ. ಐ ಥಿಂಕ್ ಅದು ಎಲ್ಲರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆವಾಗಲೇ ಅದೊಂದು ಮಜಾ. ಆ ಸೌಂಡ್ ಇರ್ಬೋದು ಅಥವಾ ಜನಗಳ ಕೂಗಾಟ ಇರ್ಬೋದು, ಆ ಕೌಂಟ್ ಡೌನ್ ಸ್ಟಾರ್ಟ್ ಆದಾಗ ಒಂದು ಫೀಲ್ ಇರ್ಬೋದು. ಆ್ಯಂಡ್ ರಾಕೆಟ್ ಲಾಂಚ್ ಆಗಿ ಅಕಂಪ್ಲಿಷ್ ಆದಾಗ ಅದೊಂದು ಖುಷಿ ಇರ್ಬೋದು. ಸೊ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್. ಸೊ ಈ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಲೋಹಿತ್ ನನ್ನ ಫ್ರೆಂಡು. ಸೊ ವಿ ಬೋತ್ ಪ್ಲೇ ಕ್ರಿಕೆಟ್ ಟುಗೆದರ್, ತುಂಬ ವರ್ಷದಿಂದ ಫ್ರೆಂಡ್ಸು. ಬಟ್ ರೀಸೆಂಟಾಗಿ ಏನೋ ನೋಡ್ತಾ ಒಂದು ಮೊಬೈಲಲ್ಲಿ ಲಾಸ್ಟ್ ಟೈಮ್ ಇವನು ಅಟೆಂಡ್ ಆಗಿದ್ದು ಫೋಟೋಸ್ ನೋಡಿದ್ದೆ. ಲಾಸ್ಟ್ ಟೈಮ್ ಹೇಳಿದೆ, ಮಗ ಮರೀದೆ ನೆಕ್ಸ್ಟ್ ಟೈಮ್ ಹೇಳು, ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ತುಂಬ ಸಕ್ಕತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಿದೆ ಲಾಸ್ಟ್ ಟೈಮು. ಮರೀದೆ ಹೇಳು ಅಂದಾಗ ಪಾಪ ಅವ್ನು ಜ್ಞಾಪಿಸ್ಕೊಂಡು ಅವನೇ ಫಾಲೋ ಅಪ್ ಮಾಡಿ, ಅವನೇ ಇನ್ಫ್ಯಾಕ್ಟ್ ನನಗೆ ಲಿಂಕ್ ಕಳಿಸಿ ಪಾಸಸ್ ಎಲ್ಲ ಹೆಂಗೆ ಬುಕ್ ಮಾಡಬೇಕು ಎಲ್ಲ ಹೇಳಿ, ಎಲ್ಲಿ ಸ್ಟೇ ಆಗಬೇಕು ಎಲ್ಲ ಪಾಪ ಅವನೇ ಚಾಕ್ಔಟ್ ಮಾಡಿ ಇಟ್ಟಿದ್ದ. ಸೊ ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು ಲೋಹಿತ್. ಎನಿ ಟೈಮ್ ಸೋ ಮಚ್. ಸೊ ಇದರಿಂದ ಖುಷಿ. ಎಸ್, ಇದರಿಂದ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸಿಕ್ತು ನಮ್ಮ ಲೈಫ್ ಟೈಮಲ್ಲಂದು. ಆ್ಯಂಡ್ ನನ್ನ ಫ್ರೆಂಡ್ ಯೋಗೇಶ್ ಸರ್ ಅಷ್ಟೇ, ಅವರು ಪಾಪ ಕೆಲಸಗಳು ತುಂಬ ಇದ್ರೂ he was also very interested. ಎಲ್ಲ ಬಿಟ್ಟು ಬಂದಿದ್ದಾರೆ. ಅಫ್ಕೋರ್ಸ್ ಈಸ್ ಮಿಸ್ಸಿಂಗ್ ದೇರ್ ಕಿಡ್ಸ್. ಸೊ ಅವರು ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ನಾವೆಲ್ಲ ಒಂದು ದೊಡ್ಡ ಗ್ಯಾಂಗ್ ಬರ್ತೀವಿ ನೆಕ್ಸ್ಟ್ ಟೈಮ್ ಕೂಡ. ನೀವು ಮಿಸ್ ಮಾಡಿದೆ ಎಲ್ಲರೂ ದಯವಿಟ್ಟು ಬನ್ನಿ ಒಂದು ಸಲ ಅಟ್ಲೀಸ್ಟ್. ನಾಟ್ ಎಲ್ಲ ಲಾಂಚ್ಗೂ ಆಗದಿದ್ರು ಯಾವ್ದಾದ್ರು ಒಂದು ಲಾಂಚ್ಗೆ ಎಲ್ಲ ಫ್ಯಾಮಿಲಿ, ನಿಮ್ಮ ಮಕ್ಕಳು, ಎಸ್ಪೆಷಲಿ ಮಕ್ಕಳು, ಬಿಕಾಸ್ ಆ ಸಣ್ಣ ವಯಸ್ಸಲ್ಲಿ ಅವ್ರಿಗೆ ಆಗೋ ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಆ್ಯಂಡ್ ದೊಡ್ಡವರು ವಿಟ್ನೆಸ್ ಮಾಡಬೇಕು. ಬಿಕಾಸ್ ಇಸ್ರೋ ಏನು ಮಾಡ್ತಿದೆ ಅಥವಾ ನಮ್ಮ ದೇಶದಲ್ಲೇ ಅಂಥ ಒಂದು ಬೆಳವಣಿಗೆಗಳು ಏನಾಗ್ತಿದೆ ಅನ್ನೋದು ಐ ಥಿಂಕ್ ಎಲ್ಲರೂ ವಿಟ್ನೆಸ್ ಮಾಡಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋಂಥ ವಿಷಯ. ಜೈ ಹಿಂದ್. ಇಂಥ ಜಾಗಗಳನ್ನ ಪ್ರಮೋಟ್ ಮಾಡಬೇಕು ನಾವು. ಸೇಯಿಂಗ್ ಓಕೆ, ಈ ಥರದೊಂದು ಲಾಂಚ್ ನಡೀತಿದೆ, ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ನೋಡ್ಬೋದು. ಇಟ್ ಇಸ್ ಅನ್ ಓಪನ್ ಗ್ಯಾಲರಿ, ತುಂಬ ದೊಡ್ಡ ಗ್ಯಾಲರಿ. ಒಂದು 10-20 ಸಾವಿರ ಜನ ಆರಾಮಾಗಿ ಕೂತ್ಕೋಬಹುದು, ವಿಟ್ನೆಸ್ ಮಾಡಬಹುದು ಪ್ರತಿ ಲಾಂಚ್ನ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ದಟ್ ಯಾವುದೋ ಒಂದು ಲಾಂಚ್ ಅಲ್ದಿರ 100th ಲಾಂಚ್ಗೆ ವಿ ವರ್ ಅ ಪಾರ್ಟ್ ಆಫ್ ಇಟ್ ಅಂತ. ಸೊ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ನಾವೆಲ್ಲ ಕೇಳಿರ್ತೀವಿ, ಶ್ರೀಹರಿಕೋಟಾದಲ್ಲಿರೋದು. ಈ ಶ್ರೀಹರಿಕೋಟಾ ಅಂದ್ರೇ ಆಫ್ಕೋರ್ಸ್ ಒಂದು ಲಾಂಚು, ಇಸ್ರೋ ಇದ್ರ ಜೊತೆ ನಾವು ಅಸೋಸಿಯೇಟ್ ಮಾಡ್ಕೋತೀವಿ. ಬಟ್ ಸತೀಶ್ ಧವನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಭಾರತದ ಮ್ಯಾಥಮೆಟಿಷಿಯನ್, ರಾಕೆಟ್ ಸೈಂಟಿಸ್ಟ್ ಆ್ಯಂಡ್ ದ ಮ್ಯಾನ್ ಬಿಹೈಂಡ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇನ್ಫ್ಯಾಕ್ಟ್ 2025 ನಾವಿದ್ದೀವಿ. ಇಸ್ರೋದ ಹಿಸ್ಟ್ರಿ ತಿಳ್ಕೊತಾ ಹೋದರೆ ಒಂದು
50 ವರ್ಷಗಳಿಗೂ ಹಿಂದೆ ಹೋಗಬೇಕಾಗತ್ತೆ ನಾವು. ಬಟ್ 1979 ನಡೆದಂಥ ಒಂದು ಇನ್ಸಿಡೆಂಟ್. ಸೊ ಒಂದು ಲಾಂಚ್ ವೆಹಿಕಲ್ನ ಪ್ರೋಗ್ರಾಮ್ಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಡೈರೆಕ್ಟರ್ ಆಗಿರ್ತಾರೆ. ಸತೀಶ್ ಧವನ್ ಅವರು ಇಸ್ರೋದ ಚೇರ್ಮನ್ ಆಗಿರೋವಂಥ ಟೈಮ್ ಅದು. ಸೊ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ವೆಹಿಕಲಲ್ಲಿ ಒಂದು ಸ್ವಲ್ಪ ಲೀಕ್ ಇರುತ್ತೆ. ಬಟ್ ಇದು ನೆಗ್ಲಿಜಿಬಲ್, ತುಂಬ ಏನು ಫ್ಯೂಯಲ್ ಲೀಕ್ ಆಗಲ್ಲ, ಡೆಫಿನೆಟ್ಲಿ ವಿ ಕ್ಯಾನ್ ಲಾಂಚ್ ಈ ವೆಹಿಕಲ್ನ ಅಂತ ಅಂದ್ಕೊಂಡು ಆ ಟೀಮ್ ಆಫ್ ಸೈಂಟಿಸ್ಟ್ಸ್ ಯಾವುದರ ಡೈರೆಕ್ಟರ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಗಿರ್ತಾರೋ ಲಾಂಚ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆರ್ಬಿಟ್ಗೆ ಸಕ್ಸಸ್ಫುಲಿ ಇಂಜೆಕ್ಟ್ ಆಗೋದಿಲ್ಲ. ಸೊ ಅದನ್ನು ದೇ ಹ್ಯಾಡ್ ಟು ಪುಟ್ ಇಟ್ ಟು ಬೇ ಆಫ್ ಬೆಂಗಾಲ್. ಸೊ ಈ ಪ್ರಾಜೆಕ್ಟ್ ಫೇಲ್ ಆಗುತ್ತೆ. ಬಟ್ ಒಂದು ಪ್ರಾಜೆಕ್ಟ್ ಫೇಲ್ ಆದಾಗ ಅದರ ಹೊಣೆಯನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮೇಲೆ ಹೊರಿಸದೆ ಸತೀಶ್ ಧವನ್ ಅವ್ರು ಏನು ಮಾಡ್ತಾರೆ, ಅವರು ಪ್ರೆಸ್ ಮೀಟಲ್ಲಿ ಕೂತ್ಕೋತಾರೆ ಸೇಯಿಂಗ್ ವಿ ಫೇಲ್ಡ್ ಅಂತ. ಅದರ ಮಾರನೇ ವರ್ಷನೇ 1980 ಪುನಃ ಒಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಫೈನಲಿ ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದಾಗ ಸತೀಶ್ ಧವನ್ ಅವರು ಪ್ರೆಸ್ ಮೀಟಿಗೆ ಕೂತ್ಕೊಳ್ದಿರಾ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಕಳಿಸ್ತಾರೆ ಸೇಯಿಂಗ್ ಇದು ಸಕ್ಸಸ್ಫುಲ್ ಆಗಿದೆ. I'll just see, I'll check, thank you. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಪ್ರೆಸ್ ಮೀಟಿಗೆ ಕೂರಿಸ್ತಾರೆ. ಸಕ್ಸಸ್ಫುಲ್ ಆಗಿದೆ ಈ ಪ್ರಾಜೆಕ್ಟ್, ಇಟ್ಸ್ ಬಿಕಾಸ್ ಆಫ್ ಯು ಆ್ಯಂಡ್ ನಿಮ್ಮ ಟೀಮ್ ಆಫ್ ಸೈಂಟಿಸ್ಟ್ಸ್ ಅಂತ ಅವ್ರು ಕೂರೋದಿಲ್ಲ ಪ್ರೆಸ್ ಮೀಟಲ್ಲಿ. ಸೊ ಈ ಒಂದು ಎಕ್ಸಾಂಪಲ್ ಸಾಕು ಒಬ್ಬ ಲೀಡರ್ ಹೇಗಿರಬೇಕು ಅನ್ನೋದಕ್ಕೆ. ಆ್ಯಂಡ್ ಇವ್ರು ಹುಟ್ಟಿದ್ದು ಶ್ರೀನಗರಲ್ಲಿ, ಸತೀಶ್ ಧವನ್ ಅವರು ನಮ್ಮ ಭಾರತದ ಶ್ರೀನಗರಲ್ಲಿ. ಆ್ಯಂಡ್ ಅವರ ಕೊನೆ ದಿನಗಳನ್ನು ನಮ್ಮ ಬೆಂಗಳೂರಲ್ಲಿ ಕಳೀತಾರೆ. 2002 ಇಸ್ವಿಯಲ್ಲಿ ಇವರು ಅಸುನೀಗಿದಾಗ ಇವರ ಜ್ಞಾಪಕಾರ್ಥವಾಗಿ ಈ ಒಂದು ಸೆಂಟರ್ಗೆ ಅಟ್ ಶ್ರೀಹರಿಕೋಟ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ನಾಮಕರಣ ಮಾಡ್ತಾರೆ. That's about a short, sweet and a beautiful history of E-Center. ಶ್ರೀಹರಿಕೋಟದಿಂದ ಶ್ರೀಕಾಳಹಸ್ತಿಗೆ ಬಂದಿದ್ದೀವಿ. ಎಲ್ಲರಿಗೂ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು, ಸುಸ್ತಾಗೋಗಿತ್ತು. ಬಂದು ದೇವರ ದರ್ಶನ ಮಾಡಿಕೊಂಡು ಶ್ರೀಕಾಳಹಸ್ತಿನಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಇವಾಗ ಕೂತಿದ್ದೀವಿ. ನಮ್ಮ ಯೋಗೇಶ್ ಸರ್ ಒಂದು ಜಾಗ ಸಜೆಸ್ಟ್ ಮಾಡಿದ್ರು, ಇಲ್ಲಿ ಹಾಲ್ಕೋವಾ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿರುತ್ತೆ ಅಂತ. ಮಧು ಮಿಲ್ಕ್ ಪ್ರಾಡಕ್ಟ್ಸ್. ಸರ್ ಯಾರು ಸರ್ ನಿಮಗೆ ಸಜೆಸ್ಟ್ ಮಾಡಿದ್ದು? ನಮ್ಮ ಒಬ್ಬರು ಫ್ರೆಂಡು ಸಜೆಸ್ಟ್ ಮಾಡಿದ್ರು, ಇಲ್ಲಿ ತುಂಬ ಫೇಮಸ್ ಅಂತ ಇದು ಕೋವಾ, ಟೇಸ್ಟ್ ಮಾಡಲೇಬೇಕು ಅಂತ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ತೊಗೊಂಡಿದ್ವಿ, ತುಂಬ ಚೆನ್ನಾಗಿದೆ. ಮಧು ಮಿಲ್ಕ್ ಪ್ರಾಡಕ್ಟ್ಸ್ ಇವರೆಲ್ಲ ಟ್ರೈ ಮಾಡಿದ್ದಾರೆ. ನಾನು ಆನ್ ವಿಡಿಯೋನೇ ಟ್ರೈ ಮಾಡೋಣ ಅಂತ, ಮಕ್ಕಳಿಗೂ ಇನ್ನೂ ತಿನ್ನಿಸಿಲ್ಲ. ಲೆಟಸ್ ಸಿ ಲೈವ್ ಆಗಿ ಹೇಗಿದೆ ಟ್ರೈ ಮಾಡಿ. ಒಂದೇ ನಿಮಿಷ ಇಲ್ಲಿ ಕೈ. ಓಕೆ, ಲೈವ್ ರಿವ್ಯೂ ಕೊಡೋಣ. ಓಹೋ, ಸ್ಪೂನ್ ಇಲ್ಲ. ಫಸ್ಟು ಮಕ್ಕಳು ಕೇಳೋಣ ಹೇಗಿದೆ ಅಂತ. ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಪ್ರಾಪರ್ ಈ ಬೆಳಗಾವಿ ಕುಂದ ಫೀಲ್ ಬರ್ತಾ ಇದೆ, ಬಟ್ ವಿತ್ ಅ ಡಿಫ್ರೆಂಟ್ ಕಲರ್. ಹೇಗಿದೆ ಇವ? ಚೆನ್ನಾಗಿದೆಯಾ? ಹೇಗಿದೆ? ಬಿಸಿ ಬಿಸಿ ಇದೆ. ತುಂಬ ಚೆನ್ನಾಗಿದೆ. ಹೋಪ್ಫುಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಈ ವ್ಲಾಗ್ ನಿಮ್ಗೆ ಎಷ್ಟು ಇಷ್ಟ ಆಯಿತು. ಈ ಥರದ ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವ್ಲಾಗ್. ಏನು ಏನು ಯಾವ ಜಾಗ? ಗೋವಾ. ಹಾಂ, ಮಧು ಮಿಲ್ಕ್ ಪ್ರಾಡಕ್ಟ್ಸ್ ಇಲ್ಲೇ ಶ್ರೀಕಾಳಹಸ್ತಿನಲ್ಲೇ. ನನ್ನ ಮಗಳಿಗೆ ಫ್ಲಾಶ್ ಆಗಿದ್ದು, ನನಗೆ ಫ್ಲಾಶ್ ಆಗಲಿಲ್ಲ. ಯೋಗೇಶ್ ಸರ್ ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬೇಕಂದ್ರೆ ದೇವಸ್ಥಾನ ಲೇಡೀಸ್ ಎಂಟ್ರೆನ್ಸ್ ಪಕ್ಕ. ಓ ಓಕೆ, ಇದೆಲ್ಲ ಚೆನ್ನಾಗಿ ಗಮನ ಕೊಟ್ಟು ನೋಡಿದ್ದಾರೆ. ಲೇಡೀಸ್ ಎಂಟ್ರೆನ್ಸ್ ಪಕ್ಕ ಇದರಲ್ಲಿದೆ, ನಾನು ನೋಡಿಲ್ಲ. ಓಕೆ ಓಕೆ ಆಯಿತು. ಹಾಂ ಓಕೆ ಓಕೆ, VLT ಲೇಡೀಸ್ ಗೇಟ್. ಓಕೆ ಸರ್, ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋನ. ಓ ಬೈ ದ ವೇ, ಈ ಟ್ರಿಪ್ನ ನಾವು ಎಂಡ್ ಮಾಡಿದ್ದು ಬೈ ಹ್ಯಾವಿಂಗ್ ಯಮ್ಮಿ ಆಗಿರೋ ಮುಳುಬಾಗಲ್ ದೋಸೆ. ಸೊ ಯೂಶಲಿ ತಿರುಪತಿಗೆ ಬಂದಾಗೆಲ್ಲ ಇಲ್ಲೊಂದು ವಿಸಿಟ್ ಹಾಕ್ತೀವಿ. ಅಪ್ಯಾರೆಂಟ್ಲಿ ದಿಸ್ ಇಸ್ ದ ಓಲ್ಡೆಸ್ಟ್. ಮತ್ತು ಇವತ್ತಿನ ದಿನ ಬೆಂಗಳೂರಲ್ಲೂ ಸಾಕಷ್ಟು ಮುಳುಬಾಗಲ್ ದೋಸೆ ಸೆಂಟರ್ಸ್ ನ ನೋಡಬಹುದು. ಇಟ್ಸ್ ಆಲ್ ಇನ್ಸ್ಪೈರ್ಡ್ ಬೈ ಇಲ್ಲಿನ ಈ ದೋಸೆ. ಖಂಡಿತ ನೀವು ಈ ಕಡೆ ಬಂದಾಗ ಇಟ್ ಇಸ್ ಅ ಮಸ್ಟ್ ಟ್ರೈ. ನೀವು ಬರೋ ದಿನ ಹೋಟೆಲ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಟೈಮಿಂಗ್ಸ್ ನ ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಗುಡ್ ನೈಟ್.